ಕಾಂಗ್ರೆಸ್ ಬಿಜೆಪಿ ನಡುವೆ ಖರಿ ಟೋಪಿ ಕದನ. ಡಿಕೆಶಿ ವಿರುದ್ಧ ವಿಜಯೇಂದ್ರ ಕೆಂಡಾಮಂಡಲಾಗಿದ್ದಾರೆ. ಡಿಕೆಶಿ ಆರ್ಆರ್ ನಗರದ ಜನರಿಗೆ ಅವಮಾನ ಮಾಡಿದ್ದಾರೆ. ಡಿಕೆಶಿ ದರ್ಪದ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿವೆ. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಮಾತಾಡ್ಸೋಣ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಹಂತದಲ್ಲಿವೆ. ಮೊದಲನೇದಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ವರ್ಸಸ್ ಮುನಿರತ್ನ ಮತ್ತೆ ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು. ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿ.ಕೆ. ಶಿವಕುಮಾರ್ ನಡೆದುಕೊಳ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂಥ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ್ರೆ ಮಂತ್ರಿಮಂಡಲದ ಬಹುತೇಕ ಸಚಿವರು ಸೈಲೆಂಟು. ಎಲ್ಲೋ ಒಂದು ಕಡೆಗೆ ರೈತರ ಬಗ್ಗೆ ರೈತರನ್ನು ಭೇಟಿಯಾಗುವಂಥದ್ದು ಆಗ್ತಾ ಇಲ್ಲ. ಮತ್ತೊಂದು ಕಡೆ ಎಲ್ಲ ಸಮಸ್ಯೆಗಳು ಡೆವಲಪ್ಮೆಂಟ್ಸ್ ವರ್ಕ್ ಅಂತಂದ್ರೆ ಸ್ಪಾಟ್ ವಿಸಿಟ್ ಆಗುವಂಥದ್ದು ಕೆಲಸಗಳು ಆಗ್ತಾ ಇಲ್ಲ. ಇದನ್ನ ತಾವು ವಿರೋಧ ಪಕ್ಷದವರಾಗಿ ಯಾವ ರೀತಿಯಾಗಿ ನೋಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿ ಏಕಾಂಗಿಯಾಗಿದ್ದರೂ ಸಹ ಭೀಕರ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾಗ ಯಡಿಯೂರಪ್ಪರು ಯಾವ ರೀತಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ರೈತ ಸಂಕಷ್ಟದಲ್ಲಿರುವಂಥ ರೈತರಿಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಿದರು. ಮನೆ ಕಳ್ಕೊಂಡಂಥ ಬಡವರಿಗೆ 5 ಲಕ್ಷ ರೂಪಾಯಿ ಅನುದಾನ ಪರಿಹಾರ ಘೋಷಣೆ ಮಾಡಿದ್ರು. ಯಾರೋ ಪಾತ್ರೆ ಪಡೆಗೆ ಕಳೆದುಕೊಂಡಿದ್ರು 10,000 ರೂಪಾಯಿ ತತ್ಕ್ಷಣ ರಿಲೀಸ್ ಮಾಡುವಂಥ ಕೆಲಸ ಮಾಡಿದ್ರು. ನೀವು ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕು ತಾವು ರೈತರ ಪರವಾಗಿ. ಅತಿವೃಷ್ಟಿಯಾಗಿ ಕಳೆದ 2 ತಿಂಗಳಿಂದ ರೈತರು ಪರದಾಡ್ತಾ ಇದ್ರು ಸಹ ಇಲ್ಲಿಯವರೆಗೂ ಸಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿನಃ 1 ರೂಪಾಯಿ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ. ಕಾಂಗ್ರೆಸ್ ಬಿಜೆಪಿ ನಡುವೆ ಖರಿ ಟೋಪಿ ಕದನ. ಡಿಕೆಶಿ ವಿರುದ್ಧ ವಿಜಯೇಂದ್ರ ಕೆಂಡಾಮಂಡಲಾಗಿದ್ದಾರೆ. ಡಿಕೆಶಿ ಆರ್ಆರ್ ನಗರದ ಜನರಿಗೆ ಅವಮಾನ ಮಾಡಿದ್ದಾರೆ. ಡಿಕೆಶಿ ದರ್ಪದ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿವೆ. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಮಾತಾಡ್ಸೋಣ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಹಂತದಲ್ಲಿವೆ. ಮೊದಲನೇದಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ವರ್ಸಸ್ ಮುನಿರತ್ನ ಮತ್ತೆ ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು. ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿ.ಕೆ. ಶಿವಕುಮಾರ್ ನಡೆದುಕೊಳ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂಥ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂಥ ಅಪಮಾನ ಅಲ್ಲ,
ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದ್ರೆ ಮಂತ್ರಿಮಂಡಲದ ಬಹುತೇಕ ಸಚಿವರು ಸೈಲೆಂಟು. ಎಲ್ಲೋ ಒಂದು ಕಡೆಗೆ ರೈತರ ಬಗ್ಗೆ ರೈತರನ್ನ ಭೇಟಿಯಾಗುವಂಥದ್ದು ಆಗ್ತಾ ಇಲ್ಲ, ಮತ್ತೊಂದು ಕಡೆ ಎಲ್ಲ ಸಮಸ್ಯೆಗಳು ಡೆವಲಪ್ಮೆಂಟ್ಸ್ ವರ್ಕ್ ಅಂತಂದ್ರೆ ಸ್ಪಾಟ್ ವಿಸಿಟ್ ಆಗೋಂಥದ್ದು ಕೆಲಸಗಳು ಆಗ್ತಾ ಇಲ್ಲ. ಇದನ್ನ ತಾವು ವಿರೋಧ ಪಕ್ಷದವರಾಗಿ ಯಾವ ರೀತಿಯಾಗಿ ನೋಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿ ಏಕಾಂಗಿಯಾಗಿದ್ದರೂ ಸಹ ಭೀಕರ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾಗ ಯಡಿಯೂರಪ್ಪರು ಯಾವ ರೀತಿ ಇಡೀ ರಾಜ್ಯದ ಪ್ರವಾಸನ ಮಾಡಿ ರೈತ ಸಂಕಷ್ಟದಲ್ಲಿರುವಂಥ ರೈತರಿಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಿದರು. ಮನೆ ಕಳ್ಕೊಂಡಂಥ ಬಡವರಿಗೆ 5 ಲಕ್ಷ ರೂಪಾಯಿ ಅನುದಾನ ಪರಿಹಾರ ಘೋಷಣೆ ಮಾಡಿದ್ರು. ಯಾರೋ ಪಾತ್ರೆ ಪಡೆಗೆ ಕಳೆದುಕೊಂಡಿದ್ರು 10,000 ರೂಪಾಯಿ ತತ್ಕ್ಷಣ ರಿಲೀಸ್ ಮಾಡುವಂಥ ಕೆಲಸ ಮಾಡಿದ್ರು. ನೀವು ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕು ತಾವು ರೈತರ ಪರವಾಗಿ. ಅತಿವೃಷ್ಟಿಯಾಗಿ ಕಳೆದ 2 ತಿಂಗಳಿಂದ ರೈತರು ಪರದಾಡ್ತಾ ಇದ್ರು ಸಹ ಇಲ್ಲಿಯವರೆಗೂ ಸಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿನಃ 1 ರೂಪಾಯಿ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ. ಕಾಂಗ್ರೆಸ್ ಬಿಜೆಪಿ ನಡುವೆ ಖರಿ ಟೋಪಿ ಕದನ. ಡಿಕೆಶಿ ವಿರುದ್ಧ ವಿಜೇಂದ್ರ ಕೆಂಡಾಮಂಡಲ ಆಗಿದ್ದಾರೆ. ಡಿಕೆಶಿ ಆರ್ಆರ್ ನಗರದ ಜನರಿಗೆ ಅವಮಾನ ಮಾಡಿದ್ದಾರೆ. ಡಿಕೆಶಿ ದರ್ಪದ ಮನಸ್ಥಿತಿಯನ್ನು ಬದಲಿಸಿಕೊಳ್ಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿವೆ. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ಮಾತಾಡ್ಸೋಣ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಹಂತದಲ್ಲಿವೆ. ಮೊದಲನೇದಾಗಿ ಇವತ್ತು ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಮತ್ತೆ ಜಟಾಪಟಿ ಮುಂದುವರೆದಿರ್ತಕ್ಕಂಥದ್ದು. ಈ ವಿಚಾರವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿ ಕೆ ಶಿವಕುಮಾರ್ ನಡೆದುಕೊಳ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂಥ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ